ಸಾಲಗಾರರ ಕಾಟಕ್ಕೆ ನಟಿ ಕಾರುಣ್ಯರಾಮ್ ಕಂಗಾಲಾಗಿದ್ದಾರೆ. ಸಿಸಿಬಿ ಸೈಬರ್ ಪೊಲೀಸರ ವಿಚಾರಣೆಯನ್ನ ಮುಗಿಸಿದ್ದಾರೆ. ಕಾರುಣ್ಯ ಸೋದರಿ ಸಮೃದ್ಧಿ ವಿರುದ್ಧ ದೂರನ್ನ ಕೊಟ್ಟಿದ್ರು ಕಾರುಣ್ಯರಾಮ್. ಇವತ್ತು ಸಿಸಿಬಿ ಸೈಬರ್ ಪೊಲೀಸರ ವಿಚಾರಣೆಗೆ ಹಾಜರಾಗಿದ್ರು. 25 ಲಕ್ಷ ಸಾಲ ಮಾಡಿ ಕಾರುಣ್ಯ ಅವರ ತಂಗಿ ನಾಪತ್ತೆಯಾಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಜನರ ವಿರುದ್ಧ ನಾನು ದೂರನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಕಾರುಣ್ಯರಾವ್ ಹೇಳಿದ್ದಾರೆ. ಸಿಸಿಬಿ ಸೈಬರ್ ಇನ್ಸ್ಪೆಕ್ಟರ್ ಮುಖಾರಾಮ್ ಮುಂದೆ ಹಾಜರಾಗಿದ್ರು. ಹಲವರಿಂದ ಹಣವನ್ನು ಪಡೆದು ವಾಪಸ್ ಕೊಟ್ಟಿರಲಿಲ್ಲ. ಕಾರುಣ್ಯ ತಂಗಿ ಸಾಲ ಕೊಟ್ಟವರಿಂದ ನಟಿ ಕಾರುಣ್ಯಗೆ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಹಾಕಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಸಿಆರ್ ದಾಖಲಿಸಿ ಈಗ ಸಿಸಿಬಿ ಸೈಬರ್ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೋದರಿ ಸಮೃದ್ಧಿ ವಿರುದ್ಧ ದೂರನ್ನ ಕೊಟ್ಟಿದ್ರು. 25 ಲಕ್ಷ ರೂಪಾಯಿ ಸಾಲವನ್ನ ಮಾಡಿ ಕಾರುಣ್ಯ ತಂಗಿ ನಾಪತ್ತೆಯಾಗಿದ್ರು. ಒಟ್ಟು 5 ವಿರುದ್ಧ ದೂರನ್ನ ಕೊಟ್ಟಿದ್ರು ಕಾರುಣ್ಯ ಅವರು. ಇವತ್ತು ದೂರಿನ ಹಿನ್ನೆಲೆಯಲ್ಲಿ ಸಿಸಿಬಿ ಸೈಬರ್ ಇನ್ಸ್ಪೆಕ್ಟರ್ ಮುಖಾರಾಮ್ ಮುಂದೆ ಹಾಜರಾಗಿ ವಿಚಾರಣೆಯನ್ನ ಮುಗಿಸಿ ವಾಪಸ್ ಆಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇದೀಗ ಕಾರುಣ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ವಿರುದ್ಧ ದೂರು ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಏನು ಪ್ರತಿಕ್ರಿಯೆ ಕೊಟ್ಟರು, ಜೊತೆಗೆ ವಿಚಾರಣೆಯ ಸಂದರ್ಭದಲ್ಲಿ ಏನೇನಾಯ್ತು? ಮಧುಕರ್, ಏನು ಈ ಹಿಂದೆ ಕಾರುಣ್ಯರಾಮ್ ತಂಗಿ ಸಮೃದ್ಧಿ ಏನಿದ್ರು ಅವರು ಹಲವರ ಬಳಿ ಹಣವನ್ನ ತೆಗೆದುಕೊಂಡು ಸಾಕಷ್ಟು ಜನರಿಗೆ ಹಣ ವಾಪಸ್ ಕೊಟ್ಟಿರಲಿಲ್ಲ. ಹೀಗಾಗಿ ಸುಮಾರು 3-4 ವರ್ಷಗಳಿಂದ ಕಾರುಣ್ಯರಾಮ್ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ತಂಗಿ ಕೊಟ್ಟಂತಹ ಹಣಕ್ಕೆ ಅಕ್ಕನನ್ನ ನಿಂದಿಸೋದಿಕ್ಕೆ ಪ್ರಾರಂಭ ಮಾಡಿದ್ರು. ಹಣ ಕೊಟ್ಟವರು ಜೊತೆಗೆ ವಾಟ್ಸ್ಆಪ್ ಮುಖಾಂತರ ಬೆದರಿಕೆ ಹಾಕುವಂಥದ್ದು, ಆಕೆಯನ್ನ ನಿಂದನೆ ಮಾಡುವಂಥದ್ದು, ಈ ರೀತಿಯಾದಂತಹ ಒಂದಷ್ಟು ಬೆಳವಣಿಗೆ ಆಗಿತ್ತು. ಹೀಗಾಗಿ ಆಕೆ ತಂಗಿ ವಿರುದ್ಧವೇ RR ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೂಡ ದಾಖಲು ಮಾಡಿದ್ರು. ಜೊತೆಗೆ ಬೇರೆ ಬೇರೆಯವರು ಅಂದ್ರೆ ಹಣ ಕೊಟ್ಟವರು ಕೂಡ ಸಮೃದ್ಧಿ ಮತ್ತೆ ಕಾರುಣ್ಯರಾಮ್ ವಿರುದ್ಧವಾಗಿ RR ನಗರ ಪೊಲೀಸ್ ಠಾಣೆಯಲ್ಲಿ 3-4 ಜನ ದೂರು ಕೊಟ್ಟಿದ್ರು. ಆ ಎಲ್ಲ ಪ್ರಕರಣಗಳು ಕೂಡ NCR ಆಗಿತ್ತು. ಅದಾದ ಬಳಿಕ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಕಾರುಣ್ಯರಾಮ್ಗೆ ಕಿರುಕುಳ ಜಾಸ್ತಿ ಆಗಿತ್ತು. ಹೀಗಾಗಿ ಸಿಸಿಬಿ ಪೊಲೀಸರ ಮುಂದೆ ಹಾಜರಾಗಿ ಅವ್ರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ನನಗೆ ಈ ರೀತಿಯಾಗಿ ಸಾಮಾಜಿಕ ಜಾಲತಾಣ ನಿಂದನೆ ಜಾಸ್ತಿ ಆಗಿದೆ, ವಾಟ್ಸ್ಆಪ್ ಮುಖಾಂತರ ಬೆದರಿಕೆಗಳು ಜಾಸ್ತಿ ಆಗ್ತಾ ಇದಾವೆ, ನನ್ನ ತಂಗಿ ಬೆಟ್ಟಿಂಗ್ ಆಡಿ 25 ಲಕ್ಷ ಹಣವನ್ನ ಕಳೆದಿದ್ದಾಳೆ, ನಮ್ಮ ಮನೆಯ ಹಣವನ್ನು ಕೂಡ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಈ ಆಕೆಗೆ ಹಣ ಕೊಟ್ಟವರು ನನ್ನನ್ನ ಪೀಡಿಸ್ತಾ ಇದ್ದಾರೆ ಅಂತೇಳಿ ಆಕೆ ಒಂದು ದೂರನ್ನ ಕೊಟ್ಟಿದ್ರು. ಆ ದೂರನ್ನ ಪರಿಶೀಲನೆ ಮಾಡಿದಂತ ಸಿಸಿಬಿ ಪೊಲೀಸರು ಕೂಡ ಒಂದು NCR ಅನ್ನ ಮಾತ್ರ ಗಂಭೀರ ಸ್ವರೂಪದ ಪ್ರಕರಣ ಅಲ್ಲ ಅಂತ ಹೇಳಿ ಒಂದು NCR ಅನ್ನ ದಾಖಲು ಮಾಡಿದ್ರು. ಆದ್ರೆ ಹೆಚ್ಚಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಏನು ಚರ್ಚೆಗೆ ಗ್ರಾಸ ಆಗಿತ್ತು. ಜೊತೆಗೆ ನಟಿ ವಿರುದ್ಧವಾಗಿ ಒಂದಷ್ಟು ಜನ, ನಟಿ ಪರವಾಗಿ ಒಂದಷ್ಟು ಜನ ನಿಲ್ಲೋಕೆ ಪ್ರಾರಂಭ ಮಾಡಿದ್ರು. ಹೀಗಾಗಿ ಪೊಲೀಸರು ಒಂದು NCR ಅನ್ನ ದಾಖಲು ಮಾಡಿ ಯಾರೆಲ್ಲ ಕಮೆಂಟ್ ಮಾಡಿದ್ರು, ಜೊತೆಗೆ ವಾಟ್ಸ್ಆಪ್ ಮುಖಾಂತರ ಯಾರೆಲ್ಲ ಅವ್ರಿಗೆ ಬೆದರಿಕೆ ಹಾಕಿದ್ರು, ಎಲ್ಲರನ್ನೂ ಕೂಡ ಪ್ರತಿಭಾ ಸೇರಿದಂತೆ ಕಪಿಲ್ ಅಂತ ಹೇಳಿ ಒಂದು 3-4 ಜನರನ್ನ ಕರೆಸಿ ವಿಚಾರಣೆಯನ್ನ ಮಾಡಿದ್ರು. ಸಿಸಿಬಿಗೆ ಕಾರುಣ್ಯರಾಮ್ ದೂರು ಕೊಟ್ಟ ಕಾರಣದಿಂದಾಗಿ ಇವತ್ತು ಆಕೆಯನ್ನು ಕೂಡ ಸೈಬರ್ ಪೊಲೀಸರು ಇವತ್ತು ಠಾಣೆಗೆ ಕರೆಸಿ ವಿಚಾರಣೆಯನ್ನ ಮಾಡಿರುವಂತದ್ದು. ಒಂದಷ್ಟು ಮಾಹಿತಿಗಳು, ಬ್ಯಾಂಕ್ ಡೀಟೇಲ್ಸ್ ಸೇರಿದಂತೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಸದ್ಯಕ್ಕೆ ಆದ್ರೆ ವಿಚಾರಣೆ ಮುಗಿದ ಬಳಿಕ ಕಾರುಣ್ಯರಾಮ್ ಮಾಧ್ಯಮಗಳ ಮುಂದೆ ಒಂದು ಬೇರೆ ರೀತಿಯಲ್ಲಿ ವರ್ತನೆ ಮಾಡಿರುವಂತದ್ದು. ಅಂದ್ರೆ ಈ ಹಿಂದೆ ಮಾಧ್ಯಮಗಳನ್ನ ಬಳಸ್ಕೊಂಡಂತಹ ಕಾರುಣ್ಯರಾಮ್ ಏನಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಕಣ್ಣೀರನ ವಿಡಿಯೋವನ್ನ ಒಂದನ್ನ ಹಾಕಿ ತನ್ನ ಅಳಲನ್ನ ತೋಡ್ಕೊಂಡಿದ್ರು. ಆ ಒಂದು ವಿಡಿಯೋವನ್ನ ಎಲ್ರಿಗೂ ಅಂದ್ರೆ ಎಲ್ಲ ಮಾಧ್ಯಮಗಳಿಗೂ ಕೂಡ ಕಳಿಸ್ಕೊಟ್ಟಿದ್ರು. ಆದ್ರೆ ಇವತ್ತು ನಿಮ್ಮ ಬಳಿ ಹೇಳ್ಕೊಂಡ್ರೆ ಸಮಸ್ಯೆ ಬಗೆಹರಿಯುತ್ತಾ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿ ತೀವ್ರ ಒಂದು ರೀತಿಯಲ್ಲಿ ಆಗ ತನ್ನ ಮೇಲೆ ಬಂದಂತಹ ಆರೋಪಕ್ಕೆ ದೂರು ದಾಖಲು ಮಾಡಿದಂತ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಈಗ ಮಾಧ್ಯಮಗಳ ವಿರುದ್ಧ ಕಿಡಿಕಾರಿ ಹೋಗಿರುವಂತದ್ದು. ಸದ್ಯಕ್ಕೆ ಈಗಾಗ್ಲೇನು ಸಿಸಿಬಿ ಸೈಬರ್ ಪೊಲೀಸರು ಆಕೆಯ ವಿಚಾರಣೆಯನ್ನ ಮುಗಿಸಿ ಹೊರಟಿದ್ದಾರೆ. ಮತ್ತೆ ವಿಚಾರಣೆಗೆ ಬರುವಂತೆ ಕೂಡ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.